ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಣಿ ಪ್ರದೀಪ್ ಕುಮಾರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಂತೋಷವಾಗಿ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಈ ವ್ಲಾಗ್ 24 ನಿಮಿಷದ ವ್ಲಾಗ್ ಆಗಿರುತ್ತೆ. ಸೊ ಯಾವಾಗಲೂ ಹೇಳತ್ರ ನಿಮ್ದು ಯಾವುದಾದ್ರೂ ಒಂದು ಪ್ರೊಡಕ್ಟಿವ್ ಆಗಿರೋವಂಥ ಕೆಲಸನ ಮಾಡಿಕೊಂಡು ಈ ವ್ಲಾಗ್ನ ನೋಡಿ. ಸೊ ದಟ್ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗೋಲ್ಲ, ನನಗೂ ಕೂಡ ತುಂಬಾ ಹ್ಯಾಪಿ ಅಂತ ಅನಿಸುತ್ತೆ. ಇನ್ನು ಬೆಳಗ್ಗೆ ಎದ್ದಿದ್ದೇನೆ, ಪಾಪುನು ಎದ್ಬಿಟ್ಟಿರ್ತಾನಲ್ವ. ಸ್ವಲ್ಪ ಬಿಸಿಲು ಬಂದಮೇಲೆ ಪಾಪನ ಒಂದು 10 ನಿಮಿಷನಾದರೂ ಬಿಸಿಲಲ್ಲಿ ನಿಲ್ಲಿಸ್ಕೊಳ್ತೀನಿ. ಮಕ್ಕಳಿಗೆ ಸೂರ್ಯನ ಬಿಸಿಲು ಎಷ್ಟು ಒಳ್ಳೆಯದು ಗೊತ್ತಾ. ನೀವು ಸೂರ್ಯನ ಬಿಸಿಲನ್ನ ಮಿಸ್ ಮಾಡ್ತಿದ್ದೀರಾ ಚಿಕ್ಕ ಮಕ್ಕಳಿಗೆ ಅಂತ ಹೇಳಿದ್ರೆ ಮುಂದೆ ಅವ್ರಿಗೆ ಡಿಫಿಷಿಯನ್ಸಿ, ಸ್ಕಿನ್ ಇಶ್ಯೂಸ್ ಏನಾದರೂ ಬರ್ತಾನೆ ಇರುತ್ತೆ ಅಂತಲೇ ಹೇಳ್ತಾರೆ. ಸೊ ಹಾಗಾಗಿ 10 ನಿಮಿಷ ಆಗಲಿ, ಒಂದು 8 ಗಂಟೆ ಒಳಗಡೆ, 10 ಗಂಟೆ, ಈಗ ಬೇಸಿಗೆ ಅಲ್ವಾ, ಒಂದು 8 ಗಂಟೆ, 7:15, 8 ಗಂಟೆ ಒಳಗಡೆ ಮಕ್ಕಳನ್ನ ಒಂದು 10 ನಿಮಿಷನಾದರೂ ಬಿಸಿಲಲ್ಲಿ ನಿಲ್ಲಿಸ್ಕೊಳ್ಳಿ. ಆರೋಗ್ಯ ಕೂಡ ತುಂಬ ಒಳ್ಳೆಯದು ಮಕ್ಳಿಗೂ. ನೀವು ಅಷ್ಟೇ ದೊಡ್ಡವರಾಗಿದ್ದರೆ ಇದನ್ನು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ನಾವು ಹೆಣ್ಮಕ್ಳು ಹೆಂಗೆ ಮಾಡ್ತೀವಿ ಅಂತ ಹೇಳಿದ್ರೆ ಬಿಸಿಲನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿರ್ತೀವಿ. ಸೊ ಇದರಿಂದ ಡಿಫಿಷಿಯನ್ಸಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಒಂದು 10 ನಿಮಿಷ ಆಗಲಿ ಚೆನ್ನಾಗಿ ಬಿಸಿಲಲ್ಲಿ ಕೂತ್ಕೊಂಡು ಸೂರ್ಯನ ಬಿಸಿಲನ್ನ ತೊಗೊಳ್ಳಿ. ಹೀಗೆ ಮಾಡೋದ್ರಿಂದ ವಿಟಮಿನ್ ಡಿ ಡಿಫಿಷಿಯನ್ಸಿ ಬರೋಲ್ಲ. ಸೊ ಇದು ನಂಗೆ ಆಗಿತ್ತು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಅಷ್ಟೇ 10ಇಂದ 12 ಒಳಗೆ ಯಾವಾಗಲಾದರೂ ಒಂದು 10 ನಿಮಿಷ ಹೋಗ್ಬಿಟ್ಟು ಪಾಪು ಮಲಗಿರುವಾಗ ಆ ಸ್ಟೇರ್ಸ್ ಮೇಲೆ ಕೂತ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಬಿಸಿಲು ಕಾಯಿಸ್ಕೊತೀನಿ ಒಂದು 10 ನಿಮಿಷ ಅಷ್ಟೇನೆ. ಸೊ ಹಾಗಾಗಿ ಸ್ವಲ್ಪ ಬಾಡಿ ಎಲ್ಲ ಸಿಕ್ಕಾಪಟ್ಟೆ ಟ್ಯಾನ್ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಡಾಕ್ಟರ್ ಹೇಳಿದರು ವಿಟಮಿನ್ ಡಿ ಡಿಫಿಷಿಯನ್ಸಿ ಇರೋದ್ರಿಂದ ಅಟ್ಲೀಸ್ಟ್ 10 ಮಿನಿಟ್ಸ್ ಆದ್ರೂ ಬಿಸಿಲಲ್ಲಿ ಕೂತ್ಕೋಬೇಕು ನೀವು. ಒಂದು 10 ಗಂಟೆ ಮೇಲೆ 12 ಗಂಟೆ ಒಳಗೆ ಈ ಟೈಮ್ ಬಿಸಿಲಲ್ಲಿ ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು ನನಗೆ ವಿಟಮಿನ್ ಡಿ ಇದು ಕಡಿಮೆ ಇದ್ದಿದ್ದರಿಂದ ಅವರು ನನಗೆ ಹೈ ಡೋಸ್ ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟಿದ್ದರು. ಸೊ ಅದನ್ನು ನಾನು ತೊಗೊಂಡಿದ್ದೆ ಆಲ್ಮೋಸ್ಟ್ 3 ವೀಕ್ಸ್ ಅಲ್ಲ 12 ವೀಕ್ಸ್ ಏನೋ ಹೇಳಿದರು. ಸೊ ಅಷ್ಟೊಂದು ತೊಗೊಂಡು ಕಂಪ್ಲೀಟ್ ಮಾಡಿದ್ದಾಯಿತು. ಇನ್ನೊಂದು ಸಲ ಟೆಸ್ಟ್ ಇದೆ, ಅದನ್ನು 3 ಮಂತ್ಸ್ ಬಿಟ್ಟು ಮಾಡಿಸ್ಬೇಕು ಅಂತ ಹೇಳಿದರು. ಇನ್ನು ಅದಕ್ಕೆ ಟೈಮ್ ಇದೆ, ಮುಂದೆ ನೋಡೋಣ. ಇನ್ನು ಇವತ್ತಿನ ಬೆಳಗ್ಗೆ ತಿಂಡಿಗೆ ಸೋರೆಕಾಯಿ ತಾಲಿಪೆಟ್ಟು ಮಾಡೋಣ ಅಂತೇಳ್ಬಿಟ್ಟು ಹೆಲ್ತಿಯಾಗಿ ಪ್ರೋಟೀನ್ ರಿಚ್ ಆಗಿರೋವಂಥ ರೆಸಿಪಿ. ಮೊದಲು ಪಾಪುಗೆ ಇವಾಗ ಗಂಜಿ ಮಾಡೋದಕ್ಕೆ ಬೇರೆ, ಊಟ ಮಾಡಿಸೋದಕ್ಕೆ ಬೇರೆ ಶುರು ಮಾಡ್ಕೊಂಡಿದ್ದೀನಲ್ವ. ಈ ಟೈಮಿಗೆ ಆಲ್ರೆಡಿ ಅವನಿಗೆ ರೈಸು ಅದೆಲ್ಲನೂ ಕೊಡಬೇಕಿತ್ತು. ಯಾಕೋ ಸ್ವಲ್ಪ ಇವನಿಗೆ ಹೇಳಿದ್ನಲ್ವ ಮುಂಚೆಯಿಂದನೂ ಸ್ವಲ್ಪ ತಡವಾಯಿತು ಎಲ್ಲ ಅಂತಲೂ. ಹಾಗಾಗಿ ಇವಾಗ ಅವನಿಗೆ ಗಂಜಿನೇ ಜಾಸ್ತಿ ಕೊಡ್ತಾ ಇರೋದು. ಬೆಳಗ್ಗೆ ಒಂದು ಸಲ ಕೊಡ್ತೀನಿ, ಇನ್ ಕೇಸ್ ಪಾಪು ಸಂಜೆ ಬೇಗ ಮಲ್ಕೊಂಡು ಬಿಡ್ತಾನೆ, ಆವಾಗ ಏನಾದರೂ ತಿಂತಾನೆ ಅಂತ ಹೇಳಿದ್ರೆ ಇವಾಗ ಸಂಜೆ 1 ಟೈಮ್ ಕಿಚಡಿ ಥರ ಈ ಥರ ಮಾಡಿಕೊಡ್ತೀನಿ. ಒಂದು 6 ಗಂಟೆಗೆಲ್ಲ ಊಟ ಮಾಡಿಸ್ಬಿಡ್ತೀನಿ ಸ್ವಲ್ಪನಾದ್ರೂ. ಅದಾದಮೇಲೆ ಒಂದು 7 ಗಂಟೆ 7:15ಗೆಲ್ಲ ಮಲ್ಕೊಂಡು ಬಿಡ್ತಾನೆ ಪಾಪು. ಮತ್ತು ಬೆಳಗ್ಗೆ ಬೇಗನೆ ಎದ್ದು ಬಿಡ್ತಾನೆ. ಸೊ ಈ ಥರ ಇರುತ್ತೆ ಅವನ ರೊಟೀನು. ತಿಂಡಿಗಾದ್ರೂ ಅಷ್ಟೇ, ಬೆಳಗ್ಗೆ ರಾಗಿ ಗಂಜಿ ಅವನಿಗೆ ಊಟ ಮಾಡಿಸೋ ಅಷ್ಟರೊಳಗೆ ಈಗ ಊಟ ಮಾಡಿಸೋಕ್ಕೆ ಶುರು ಮಾಡ್ಕೊಂಡಿದ್ದೀನಲ್ಲ, ಸಮಯ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಮಕ್ಳಿಗೆ ಊಟ ಮಾಡ್ಸೋಕ್ಕೆ ಶುರು ಮಾಡ್ಕೊಂಡ್ವಿ ಅಂದರೆ ನೋಡಿ ಅರ್ಧ ಗಂಟೆ ಮಕ್ಕಳನ್ನ ಊಟ ಮಾಡಿಸೋದಕ್ಕೆ ಬೇಕು. ಯಾರೋ ಒಬ್ಬರು ಕಾಮೆಂಟ್ ಹಾಕಿದ್ರಿ, ಸಿಸ್ಟರ್ ನಮ್ಮ ಪಾಪು ಊಟನೇ ಮಾಡಲ್ಲ ಅಂತ. ಇವನು ಊಟ ಮಾಡಲ್ಲ, ನಮ್ಮ ಪಾಪನೂ ಊಟ ಮಾಡಲ್ಲ. ಸ್ವಲ್ಪ ಬಲವಂತವಾಗೇ ಊಟ ಮಾಡಿಸ್ಬೇಕು. ಏನೇನಾದರೂ ಮಾತಾಡ್ಸ್ಕೊಂಡು ಅಗಾಡ್ಸ್ಕೊಂಡು. ನಮ್ಮ ಖುಷಿ ಹಂಗಲ್ಲ, ಚೆನ್ನಾಗೇ ಊಟ ಮಾಡ್ತಾಯಿದ್ದ. ಅವ್ನು ಇವಾಗಲೂ ಚೆನ್ನಾಗಿ ಊಟ ಮಾಡ್ತಾನೆ, ಚಿಕ್ಕವನಿದ್ದಾಗಲೂ ಚೆನ್ನಾಗಿ ಊಟ ಮಾಡ್ತಾಯಿದ್ದ. ಬಟ್ ಈ ಪಾಪು ಹಂಗಲ್ಲ, ಸ್ವಲ್ಪ ಊಟ ಕಡಿಮೆನೇ ಅವನು. ಸೊ ಈ ಥರ ಇರುತ್ತೆ. ಬಟ್ ಇನ್ಮೇಲೆ ಅಭ್ಯಾಸ ಮಾಡಿಸ್ಬೇಕು ಅವನಿಗೆ ಚೆನ್ನಾಗಿ. ಇನ್ನು ಸೋರೆಕಾಯಿ ತಾಲಿಪೆಟ್ಟು ಮಾಡ್ಕೊಳ್ಳೋದಕ್ಕೆ ಮೊದಲು ನಾನು ಇಲ್ಲಿ ಸೋರೆಕಾಯಿನ ತೊಗೊಂಡು ಮೇಲ್ಗಡೆ ಸಿಪ್ಪೆನೆಲ್ಲ ಬಿಡಿಸಿ ತುರಿದಿಟ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೀರಿರುತ್ತೆ, ನೀರು ತೆಗೆದು ಕೂಡ ಇಟ್ಕೊಳ್ಬೋದು. ಇಲ್ಲ ನೀರು ತೆಗ್ದಿಲ್ಲ, ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತೀರಾ ಅಂದರೆ ನೀರು ತೆಗ್ದೇ ಮಾಡ್ಕೊಳ್ಬೋದು. ಸೊ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತೀರಾ ಅಂದರೆ ಅದು ನೀರನ್ನ ಸ್ಕ್ವೀಸ್ ಮಾಡಿ ಮಾಡಿಕೊಂಡ್ರೆ ಬೆಟರು. ನಾನು ಸ್ಕ್ವೀಸ್ ಮಾಡೋಣ ಅಂತ ಅಂದ್ಕೊಂಡೆ, ಬೇಡ ಇರಲಿ ಪರವಾಗಿಲ್ಲ, ಮಧ್ಯಾಹ್ನಕ್ಕಾದರೂ ಬಂದಿದ್ರೆ ಪರವಾಗಿಲ್ಲ, ಮಾಡ್ಕೊಂಡು ಬಿಡೋಣ ಸ್ವಲ್ಪ ಅಂತೇಳ್ಬಿಟ್ಟು ಎಕ್ಸ್ಟ್ರಾನೇ ಮಾಡಿಕೊಂಡೆ. ಸೋರೆಕಾಯಿ ತುರಿದಿಟ್ಕೊಂಡಿದ್ದೀನಿ. ಅದಾದಮೇಲೆ ಸೋಯಾ ಚಂಕ್ಸ್ ಬರುತ್ತಲ್ವ, ಅದನ್ನು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ. ಈಗ ಅದನ್ನು ನೀರೆಲ್ಲ ತೆಗೆದ್ಬಿಟ್ಟು ಹಿಂಡಿ ಅದನ್ನೊಂದು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಸೋಯಾ ಚಂಕ್ಸು ರಿಚ್ ಇನ್ ಪ್ರೋಟೀನು, ತುಂಬ ಒಳ್ಳೆಯದು. ಹಾಗೆ ಕಡಲೆಕಾಳನ್ನೂ ಸಹ ನೆನಗಿಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಒಂದು ಬಟ್ಲಷ್ಟು ನೆನಗಿಟ್ಟಿದ್ದೆ. ಸೊ ಕಡಲೆಬೇಳೆ, ಹಾಗೆ 1-2 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ. ಸಿಪ್ಪೆ ತೆಗಿಯೋಕ್ಕಾಗಲಿಲ್ಲ, ಮಗುನ ಎತ್ಕೊಂಡಿದ್ನಲ್ಲ, ಹಾಗೆ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಇದಿಷ್ಟನ್ನು ಚೆನ್ನಾಗಿ ತರ್ತರಿಯಾಗಿ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡು ನೋ ಪ್ರಾಬ್ಲಮ್, ಈ ಥರ ರುಬ್ಕೊಂಡಿದ್ದೀನಿ ನಾನು. ಇಷ್ಟ ಆದರೆ ಸಾಕಾಗತ್ತೆ. ನೋಡ್ತಾ ಇದ್ದೀರಲ್ವ, ಅದಕ್ಕೆ ಬಂದರೆ ಸಾಕು. ಈ ಥರ ಕಟ್ಲೆಟ್ ಇದಿಷ್ಟನ್ನೇ ಹಾಕಿ ಕಟ್ಲೆಟ್ ಥರನೂ ಮಾಡ್ಕೊಳ್ಬೋದು. ನಾನಿಲ್ಲಿ ಓಟ್ಸ್ನ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ಓಟ್ಸ್ನ ತೊಗೊಂಡಿದ್ದೀನಿ. ಇದನ್ನು ಪುಡಿ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ನಿಮ್ಗೆ ಬೇಕು ಅಂತ ಹೇಳಿದ್ರೆ, ಓಟ್ಸ್ ಬೇಡ ಅಂತ ಹೇಳಿದ್ರೆ
ಜೋಳದ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಸೇರಿಸ್ಬೋದು. ನಂತರ ಕೊನೆಯಲ್ಲಿ ಸ್ವಲ್ಪ ಜೀರಿಗೆ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಅವಶ್ಯಕತೆ ಇರಲ್ಲ, ಸೋರೆಕಾಯಲ್ಲಿ ನೀರು ಜಾಸ್ತಿ ಇರುತ್ತಲ್ವ. ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂದರೆ ಸೋರೆಕಾಯಿ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಹೊಟ್ಟೆನೂ ತುಂಬುತ್ತೆ, ಇದರಲ್ಲಿ ಕ್ಯಾಲರೀಸ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಸೊ ವೆಯ್ಟ್ ಲಾಸ್ ಮಾಡೋರಿಗೆ ಇದು ಬೆಸ್ಟ್ ಆಪ್ಷನ್ನು. ಸೋರೆಕಾಯಿ ಮಜ್ಜಿಗೆ ಹುಳಿ ಇರುತ್ತಲ್ಲ, ಏನು ಸಖತ್ ಟೇಸ್ಟಿಯಾಗಿರುತ್ತೆ ಗೊತ್ತಾ. ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಚೆಕ್ ಮಾಡಿಲ್ಲ ಅಂದರೆ ಒಮ್ಮೆ ಚೆಕ್ ಮಾಡಿ ನೋಡಿ, ಮಿನಿ ವ್ಲಾಗಲ್ಲಿ ಸಿಗ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಒಂದು ಹಂಚಾದರೆ ಇನ್ನು ಬೇಗ ಆಗಲ್ಲ ಅಂತೇಳ್ಬಿಟ್ಟು ತಾಲಿಪಟ್ಟು 2 ಹಂಚು ಇಟ್ಕೊಂಡು ಬಿಡ್ತೀನಿ, ಬೇಗ ಆಗೋಗ್ಬಿಡುತ್ತೆ ಅಂತೇಳ್ಬಿಟ್ಟು. ಇತ್ತೀಚೆಗೆ ನನ್ನ ಹಸ್ಬೆಂಡ್ ಬೇಗನೆ ಫ್ಯಾಕ್ಟ್ರಿಗೆ ಹೋಗ್ಬಿಡ್ತಾರೆ, ಹಾಗಾಗಿ ಅವ್ರು ಬರೋದು ಸ್ವಲ್ಪ ತಡ ಆಗುತ್ತೆ. ಅಷ್ಟರೊಳಗೆ ನಂದೆಲ್ಲ ತಿಂಡಿ ತಿನ್ಕೊಂಡೇ ಹೋಗ್ತಾರೆ ಬಂದ್ರೂ. ಹಾಗಾಗಿ ಸ್ವಲ್ಪ ಆರಾಮಾಗೆ ತಿಂಡಿ ಮಾಡ್ಕೊಳ್ತಾ ಇರತ್ತೆ. ನಾನು ಸೈಟಿಗೆ ಹೋಗೋದಾದರೆ ಬೇಗ ಮಾಡಿಬಿಡ್ತೀನಿ, ಫ್ಯಾಕ್ಟ್ರಿಗೆ ಹೋಗಿ ಬರ್ತಾರೆ ಅಂತ ಹೇಳಿದರೆ ಸ್ವಲ್ಪ ತಡ ಆಗುತ್ತೆ. ಸೊ ಅವ್ರು ಬಂದಿದ್ದೇನೆ ಒಂದು 9:30 ಹಂಗೆ ಬಂದುಬಿಟ್ಟು ತಿಂಡಿ ತಿನ್ಕೊಂಡು ಹೋಗ್ತಾರೆ. ಹಾಗಾಗಿ ನಿಧಾನವಾಗಿ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಹಂಚ ಮೇಲೆ ಸ್ವಲ್ಪ ಬೆಣ್ಣೆನ ಸವರ್ಬಿಟ್ಟು ಈ ಥರ ತೊಟ್ಕೊಳ್ಳೋದಷ್ಟೇ. ಬಟರ್ ಪೇಪರ್ ಮೇಲೆ ತೊಟ್ಬಿಟ್ಟು ಹಾಕಬೇಕು ಅನ್ನೋಂಥ ಅವಶ್ಯಕತೆ ಇರಲ್ಲ. ಯಾಕೆಂದರೆ ಇದು ಸ್ವಲ್ಪ ಸಾಫ್ಟಾಗಿರುತ್ತಲ್ವ, ನೀವು ಶೀಟ್ ಮೇಲೆ ತಟ್ಟಿ ಹಾಕೋ ಅಷ್ಟರೊಳಗೆ ಸ್ವಲ್ಪ ಕಿತ್ತೋದಂಗೆ ಅನಿಸುತ್ತೆ. ಡೈರೆಕ್ಟ್ ಹಂಚ ಮೇಲೆ ತಟ್ಬಿಟ್ಟು ಈ ಥರ ತಿರ್ವಾಕೊಂಡ್ರೆ ಮುಗೀತು. ಓಟ್ಸ್ ಪೌಡರ್ ಹಾಕಿದ್ದೀನಲ್ಲ, ಓಟ್ನ ಪುಡಿ ಮಾಡಿ ಇಷ್ಟ ಆದರೆ ಸಾಕಾಗತ್ತೆ. ಇನ್ನು ಇದ್ರ ಜೊತೆ ಪೀನಟ್ ಚಟ್ನಿನ ಮಾಡ್ಕೊಂಡಿದ್ದೆ. ಪೀನಟ್ ಚಟ್ನಿ ವೆಯ್ಟ್ ಲಾಸಿಗೆ ಅಷ್ಟೊಂದೇನು ಹೆಲ್ಪ್ಫುಲ್ ಆಗಲ್ಲ ಅಂತ ಅನಿಸುತ್ತೆ. ಟೊಮ್ಯಾಟೊ ಚಟ್ನಿ ಬೆಸ್ಟ್ ಆಪ್ಷನ್ನು. ಪೀನಟ್ಟಲ್ಲಿ ಸ್ವಲ್ಪ ಕ್ಯಾಲರೀಸ್ ಜಾಸ್ತಿ ಇರುತ್ತೆ ಶೇಂಗಾದಲ್ಲಿ. ಸೊ ಹಾಗಾಗಿ ಪೀನಟ್ನ ಸ್ವಲ್ಪ ಸ್ಕಿಪ್ ಮಾಡಿ ಇವಾಗ ನಾನು ಅದನ್ನೇ ಮಾಡಿಕೊಂಡೆ. ನನ್ನ ಹಸ್ಬೆಂಡ್ ಪೀನಟ್ ಚಟ್ನಿ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ತಿಂಡಿನೆಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆನೆಲ್ಲ ಮಾಡ್ಕೊಂಡಿದ್ದಾಯಿತು. ಇತ್ತೀಚೆಗೆ ದೇವ್ರ ಪೂಜೆ ಮಾಡೋದಕ್ಕೆಲ್ಲ ಅಷ್ಟಾಗಿ ಸಮಯ ಸಿಗಲ್ಲ. ಎಷ್ಟು ಸಮಯ ಸಿಗುತ್ತಲ್ವ ಅಷ್ಟರಲ್ಲಿ ಬೇಗ ಮಾಡ್ಕೊಂಡು ಬಿಡ್ತೀನಿ. ಹಾಗೆಯೇ ಇವತ್ತು ಊರಿಗೆ ಬೇರೆ ಹೋಗಬೇಕಾಗಿತ್ತು. ಹಾಗಾಗಿ ಊರಿಗೆ ಹೋಗ್ತಿದ್ದೀನಲ್ಲ, ಹೆಂಗಿದ್ರು ಸ್ವಲ್ಪ ಸ್ವೀಟ್ ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಇದನ್ನು ಆಲ್ರೆಡಿ ನೀವು ಮಿನಿ ಬ್ಲಾಗಲ್ಲಿ ನೋಡಿದ್ದೀರಾ ಅಂತ ಅನಿಸುತ್ತೆ. ಇದೊಂದು ಜಸ್ಟ್ ಪ್ರಮೋಷ್ನಲ್ ವಿಡಿಯೋ ಕೂಡ ಆಗಿತ್ತು. ಆ್ಯಕ್ಚುಲಿ ಇದು ಜಾಗರಿ ಬೆಲ್ಲದ್ದು ತುಂಬ ಚೆನ್ನಾಗಿತ್ತು ಗೊತ್ತಾ. ಸ್ಪೆಷಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಬೆಲ್ಲ. 2 ಬ್ರದರ್ಸ್ ಆರ್ಗ್ಯಾನಿಕ್ ಅವ್ರದ್ದು ಅಂತ ಹೇಳ್ಬಿಟ್ಟು ಸಖತ್ ಟೇಸ್ಟಿಯಾಗಿ ಬಂದಿತ್ತು. ನಾರ್ಮಲ್ ಬೆಲ್ಲದಕ್ಕಿಂತ ಈ ಬೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ ಪ್ರೈಸ್ ವೈಸು, ಆದರೂ ಕೂಡ ತುಂಬ ವರ್ತ್ಫುಲ್ ಅಂತ ಅನ್ನಿಸ್ತು. ಇದು ಪರ್ಸ್ನಲ್ ರಿವ್ಯೂ ಇದು. ಸೊ ಇದರಲ್ಲಿ ಯಾವುದೇ ಥರ ಪ್ರಮೋಷನ್ ಹೇಳ್ತಾ ಇಲ್ಲ, ಜಸ್ಟ್ ಒಂದ್ಸಲ ಟ್ರೈ ಮಾಡಿ ನೋಡಿ, ಮೇ ಬಿ ಇಷ್ಟನೂ ಆಗ್ಬೋದು. ನನಗದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬೆಲ್ಲ ಟೇಸ್ಟ್ ಫ್ಲೇವರು. ಇನ್ನು ಕೊಬ್ಬರಿ ಮಿಠಾಯಿ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇರೋದು. ನನ್ನ ಚೈಲ್ಡ್ಹುಡ್ ಫೇವ್ರೇಟ್ ಗೊತ್ತಾ, ಅಮ್ಮ ಈ ಥರ ಕೊಬ್ಬರಿ ಹೋಳಿಗೆ ಕೊಬ್ಬರಿ ಮಿಠಾಯಿ ಮಾಡಿದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾಯಿತ್ತು. ಸೊ ಏನು ಮಾಡೋಣ ಈ ಬೆಲ್ಲದಲ್ಲಿ ಅಂತ ಅನ್ಕೊತಾ ಇದ್ದೆ. ಸೊ ಕೊಬ್ಬರಿ ಮಿಠಾಯಿ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಇದನ್ನು ಮಾಡಿದ್ದು. ತುಂಬ ದಿನ ಆಗಿತ್ತು. ಕೊಬ್ಬರಿ ಹೋಳಿಗೆ ಎಲ್ಲ ಮಾಡಿದ್ದೀನಿ, ಕೊಬ್ಬರಿ ಮಿಠಾಯಿ ಮಾಡಿರಲಿಲ್ಲ ನಾನು ಯಾವತ್ತೂ. ಸೊ ನಮ್ಮಮ್ಮ ಮಾಡ್ತಾಯಿದ್ರು ಕೊಬ್ಬರಿ ಮಿಠಾಯಿ. ಸಕ್ಕರೆ ಹಾಕೋ ಮಾಡ್ತಾರೆ, ಬೆಲ್ಲ ಹಾಕೂ ಮಾಡ್ತಾರೆ. ಸಕ್ಕರೆ ಹಾಕಿದರೆ ಅದು ಒಂಥರ ಬೇರೆ ಫ್ಲೇವರ್ ಇರುತ್ತೆ, ಬೆಲ್ಲನೇ ಸಖತ್ತಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಇದಕ್ಕೆ ಹಸಿ ಕೊಬ್ಬರಿ, ಬೆಲ್ಲ ಮತ್ತು ತುಪ್ಪ ಇಷ್ಟಿದ್ರೆ ಸಾಕಾಗ್ಬಿಡುತ್ತೆ. ಸ್ವಲ್ಪ ಏಲಕ್ಕಿ ಪುಡಿ, ಗಸಗಸೆ ಇಷ್ಟಿದ್ರೆ ಸಖತ್ತಾಗಿರುತ್ತೆ. ಮೊದಲು ನಾನಿಲ್ಲಿ ಒಂದು 2 ತೆಂಗಿನಕಾಯಿನ ಕಟ್ ಮಾಡಿಕೊಂಡು ಈ ಥರ ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ತರ್ತರಿ ಅನ್ನಂಗೆ ರುಬ್ಕೊಂಡಿದ್ದೀನಿ. ಸ್ವಲ್ಪ ತುರಿತೀವಲ್ವ, ಅದಕ್ಕಿಂತ ಸ್ವಲ್ಪ ಸಣ್ಣಗಿದ್ದರೆ ಸಾಕಾಗತ್ತೆ. ಇನ್ನೂ ಸಣ್ಣಗಾಗ್ಬಿಟ್ರೆ ಚೆನ್ನಾಗಿ ಬರಲ್ಲ. ಆಮೇಲೆ ನೀರು ಹಾಕಿ ರುಬ್ಬಾರ್ದು, ಖಾಲಿ ಹಾಗೆ ರುಬ್ಬಬೇಕು, ನೀರು ಹಾಕ್ದೇನೆ. ಇನ್ನು ಒಂದು ಬಾಣಲೆನ ಬಿಸಿಗಿಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ, ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ ಮೊದಲಿಗೆ. ಅದಾದಮೇಲೆ ರುಬ್ಬಿಟ್ಕೊಂಡಿದ್ವಲ್ವ ಆ ಕೊಬ್ಬರಿ ಮಿಶ್ರಣನ ಹಾಕಿ ಚೆನ್ನಾಗಿ ಒಂದು 3 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ. ಅಷ್ಟರಲ್ಲಿ ನಾನು ಬೆಲ್ಲನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕಾಗುತ್ತೆ ನೋಡಿಕೊಂಡು. ಒಂದು 2 ಕಾಯಿಗೆ ನಾನಿಲ್ಲಿ 1 ಬಟ್ಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ನೋಡ್ಕೊಳ್ಳಿ ಪ್ರಮಾಣ. ಇದೊಂದು ಬಟ್ಲಷ್ಟು ಆಗಿದೆ ಅಂತ ಅಂದಾಗ ಅದೊಂದು 3/4 ಬಟ್ಲಷ್ಟು ಆ ಥರ ತೊಗೊಂಡ್ರೆ ಕ್ವಾಂಟಿಟಿ ಸರಿಯಾಗುತ್ತೆ. ನಾನು ಕ್ವಾಂಟಿಟಿನ ಮೆನ್ಷನ್ ಮಾಡಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಇನ್ನು ಬೆಲ್ಲನ ಸೇರಿಸಿ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ, ಜಾಸ್ತಿ ನೀರಾಗಬಾರ್ದು. ಸೊ ಬೆಲ್ಲ ತಿಕ್ನೆಸ್ ಚೆನ್ನಾಗಿ ಬರುತ್ತೆ. ಪಾಕ ಥರ ಏನು ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಜಸ್ಟ್ ಬಿಸಿ ಮಾಡಿಕೊಂಡು ಅದಾದ ನಂತರ ಈಗ ನಾವು ಚೆನ್ನಾಗಿ ಹುರಿದಿಟ್ಕೊಂಡಿದ್ವಲ್ಲ ಆ ಕೊಬ್ಬರಿಗೆ ಸೇರಿಸಿ ಸೋಸ್ಕೊಳ್ತಾ ಇದ್ದೀನಿ. ಹಾಗೇನೂ ಹಾಕ್ಕೊಳ್ಬೋದು, ಇದರಲ್ಲಿ ಏನು ಕಲ್ಲು ಮಣ್ಣು ಆ ಥರ ಇರೋಲ್ಲ. ನಾರ್ಮಲ್ ಬೆಲ್ಲ ತಗೋತೀರ ಅಂದರೆ ಅದರಲ್ಲಿ ಕಲ್ಲು ಹುಲ್ಲು ಥರ ಎಲ್ಲ ಇರುತ್ತೆ. ಸೊ ಅದನ್ನು ಸೋಸ್ಕೊಂಡ್ರೆ ಒಳ್ಳೆಯದು.
ಇದಿಷ್ಟನ್ನು ಸೋಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ನೀರು ಥರ ಅನ್ನಿಸ್ತಾ ಇರುತ್ತೆ. ಆಲ್ಮೋಸ್ಟ್ ಒಂದು 10 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲೇ ಕುಕ್ ಮಾಡಬೇಕು. ಹೈ ಫ್ಲೇಮ್ ಇಟ್ಟರೆ ಬೆಲ್ಲನೂ ಸುಟ್ಟೋಗ್ಬಿಡುತ್ತೆ, ಕೊಬ್ಬರಿನೂ ಹಾಳಾಗಿಬಿಡುತ್ತೆ. ಲೋ ಫ್ಲೇಮಲ್ಲೇ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಸೊ ಒಂದು 2 ಕಪ್ಪಷ್ಟು ಕೊಬ್ಬರಿಗೆ 1 ಕಪ್ಪಷ್ಟು ಬೆಲ್ಲ, ಈ ಥರ ಅಳತೆನ ಮಾಡ್ಕೊಳ್ಳಿ. ಅಲ್ಲಿಗೆ ಸರಿ ಆಗುತ್ತೆ. ನಿಮಗಿನ್ನೂ ಸ್ವಲ್ಪ ಸಿಹಿ ಜಾಸ್ತಿ ತಿಂತೀರಾ ಅಂದರೆ ಇನ್ನೊಂದು 1/4 ಕಪ್ ಜಾಸ್ತಿ ಆದರೆ ಸಾಕಾಗುತ್ತೆ. ಈ ಕ್ವಾಂಟಿಟಿಲಿ ಮಾಡಿದ್ರೆ ಸಾಕು. ಇನ್ನು ನಾನೊಂದು ಇಲ್ಲೂ 3 ಏಲಕ್ಕಿನ ತೊಗೊಂಡಿದ್ದೀನಿ. ಇದೊಂದು 3 ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಏಲಕ್ಕಿ ಘಮನೇ ಒಂಥರ ಘಮ್ ಅಂತಿರುತ್ತೆ ಅಲ್ವಾ. ಯಾವ ಟೇಸ್ಟಿಗಾದ್ರೂ ಯಾವ ಸ್ವೀಟಿಗಾದ್ರೂ ಏಲಕ್ಕಿ ಹಾಕಿದ್ರೇ ಒಂಥರ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ ನೀರೆಲ್ಲ ಚೆನ್ನಾಗಿ ಬತ್ತಿದೆ. ಇಷ್ಟ ಆದರೆ ಸಾಕಾಗತ್ತೆ. ಈಗೆಲ್ಲ ಒಂದು ಕಡೆ ಹದವಾಗಿ ಬಂದಿದೆ. ಈ ಥರ ಹದ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೆಲ್ಲ ಮತ್ತು ಕೊಬ್ಬರಿನ ತಿರುಗಿಸ್ಕೊಳ್ತಾನೆ ಇರಬೇಕು. ಅದಾದಮೇಲೆ ಮತ್ತೆ ಒಂದು 2 ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಸೊ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ವ, ಸೊ ಈ ತುಪ್ಪ ಒಂದು ಗೇಮ್ ಚೇಂಜರ್. ಇದರಲ್ಲಿ ಘಮ ಬರ್ತಾ ಇರುತ್ತೆ ತುಪ್ಪದ್ದು, ಅದು ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಕೊನೆಯಲ್ಲಿ ಏಲಕ್ಕಿ, ಕಟ್ಟಿಟ್ಕೊಂಡಿರುವಂಥ ಏಲಕ್ಕಿ, ಆಮೇಲೆ ಹುರಿದಿರುವಂಥ ಗಸಗಸೆ. ಹಸಿ ಗಸಗಸೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ, ಸ್ವಲ್ಪ ಹುರಿದ್ಬಿಟ್ಟು ಸೇರಿಸ್ಬೇಕು. ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಸಿಕಾಯಿ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಹದ ಬಂದಿದ್ದೇನೋ ಇಲ್ವೋ ಅಂತ ನೋಡೋದಕ್ಕೆ ಹಸಿಕಾಯಿನ ಮಾಡಿಕೊಂಡು ಸ್ವಲ್ಪ ಮಿಶ್ರಣನ ತಗೊಂಡು ಈ ಥರ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಹದ ಬಂದಿದೆ. ಈಗ ನಾನೊಂದು ಈ ಕಡೆ ತಟ್ಟೆಗೆ ಸ್ವಲ್ಪ ತುಪ್ಪನ ಸವರಿ ಇಟ್ಕೊಳ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಮಿಶ್ರಣನ ಹಾಕಿ ಒತ್ತೋದಷ್ಟೇನೆ. ತುಂಬ ಸಿಂಪಲ್, ತುಂಬ ಟೇಸ್ಟಿಯಾಗಿ, ತುಂಬ ಸಖತ್ತಾಗಿರುತ್ತೆ. ಕಾಯಿ ಹೋಳಿಗೆನೂ ಟ್ರೈ ಮಾಡಿ. ನಂಗೆ ಕಾಯಿ ಹೋಳಿಗೆ ಎಷ್ಟು ಇಷ್ಟ ಗೊತ್ತಾ, ಸಖತ್ ಇಷ್ಟ. ಆ ಪ್ರೆಗ್ನೆನ್ಸಿ ಟೈಮಲ್ಲಿ, ಖುಷಿ ಪ್ರೆಗ್ನೆಂಟ್ ಇರೋವಂಥ ಟೈಮಲ್ಲಿ ತುಂಬ ನಾನು ತಿಂದಿರೋವಂಥದ್ದು ಕಾಯಿ ಹೋಳಿಗೆ. ಸೊ ಅದೊಂದು ದೊಡ್ಡ ಹಿಸ್ಟ್ರಿನೇ ಇದೆ ಕಾಯಿ ಹೋಳಿಗೆದು. ಈ ಥರ ನೋಡಿ ಮೇಲ್ಗಡೆ ಒತ್ತಿ ಇಟ್ಕೊಂಡಿದ್ದೀನಲ್ವ, ಈ ಥರ ಸಮವಾಗಿ. ಅದಾದಮೇಲೆ ಅದ್ರ ಮೇಲೆ ಸ್ವಲ್ಪ ಗಸಗಸೆನ ಉದುರಿಸ್ಕೊಳ್ತಾ ಇದ್ದೀನಿ. ಆಪ್ಷನಲ್, ಬೇಕು ಅಂದರೆ ಹಾಕೋಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಗಸಗಸೆ ಫ್ಲೇವರ್ ಚೆನ್ನಾಗಿರುತ್ತೆ, ನೋಡೋದಕ್ಕೆ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಸೇರಿಸ್ಕೊತಾ ಇದ್ದೀನಿ. ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಮನೇಲಿ ನವೀನ ಅಂತ ಹೇಳ್ಬಿಟ್ಟು ಒಬ್ಬ ಹುಡುಗ ಇದ್ದ. ಅವನು ನನ್ನ ಹಸ್ಬೆಂಡ್ ಅವರ ಅಕ್ಕನ ಮಗ. ಸೊ ಆ ಟೈಮಲ್ಲಿ ಅವನ್ನ ಇನ್ಸ್ಟಿಟ್ಯೂಟಿಗೆ ಹೋಗ್ತಾ ಇದ್ದ. ಅಲ್ಲಿ UPSC ಮಾಡ್ತಾಯಿದ್ದ ಅವನು. ಸೊ ಬರ್ತಾ ನವೀನ ತೊಗೊಂಬಾಪಿ, ಅಲ್ಲಿ ಹೋಳಿಗೆ ಸಿಗೋದು ಇಲ್ಲ, ಅಲ್ಲಿ ಬಿಟ್ಟರೆ ನಾವಿರೋ ಕಡೆ ಹೋಳಿಗೆನೇ ಸಿಗ್ತಾ ಇರಲಿಲ್ಲ. ಅಲ್ಲಿಂದ ಕಾಯಿ ಹೋಳಿಗೆ ತರಿಸ್ಕೊಂಡು ತಿಂತಾ ಇದ್ದೆ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಂತಾರೆ, ಬಾಳೆ ಎಲೆಯಲ್ಲಿ ಊಟ ಮಾಡಬಾರ್ದು ಅಂತ ಹೇಳ್ತಾರಲ್ವ. ಸೊ ಅವಾಗ ಅವ್ನು ಮರೆತುಬಿಟ್ಟು ಬಾಳೆ ಎಲೆಯಲ್ಲೇ ಕಟ್ಟಿಸ್ಕೊಂಬಂದುಬಿಡ್ತಿದ್ದ. 1-2 ಸಲ ಅಂತೂ ಸಿಕ್ಕಾಬಿಟ್ಟೆ ನನಗೆ ಹೋಳಿಗೆ ನೋಡಿದ್ರೆ ಟೆಂಪ್ಟ್ ಆಗಿಬಿಡೋದು. ಈ ಥರ ಮಾಡಿಬಿಟ್ಟಿಲ್ಲ ನವೀನ ಅಂತೇಳ್ಬಿಟ್ಟು, ಏನು ಮಾಡೋಕ್ಕಾಗಲ್ಲ, ತಂದುಬಿಟ್ಟಿದ್ದಾನೆ, ತಡ್ಕೊಳಕ್ಕಾಗಿಲ್ಲ ಅಂತೇಳ್ಬಿಟ್ಟು ಹಾಗೆ ತಿಂದಿದ್ದೆ. ಅಂದರೆ ಮಗು ಬೆನ್ನಿಂದೆ ಸ್ವಲ್ಪ ಹಚ್ಚಕ್ಕಾಗತ್ತೆ ಅಂತ ಹೇಳ್ತಾರೆ ಅಷ್ಟೇ, ಬಟ್ ನೋ ಪ್ರಾಬ್ಲಮ್. ಸೊ ಇನ್ನು ಈ ಕಡೆ ಸ್ವೀಟ್ ಅಂತೂ ಎಷ್ಟು ಚೆನ್ನಾಗಿ ರೆಡಿಯಾಗಿತ್ತು ಗೊತ್ತಾ, ಕೊಬ್ಬರಿ ಮಿಠಾಯಿ. ನೀವು ಒಂದು ಸಲ ಟ್ರೈ ಮಾಡಿ, ಸಖತ್ತಾಗಿ ಬರುತ್ತೆ. ಮನೇಲಿ ಮಕ್ಳಿಗೂ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ. ಅದಾದಮೇಲೆ ಇನ್ನು ಸಂಜೆ ಊರಿಗೆ ಬೇರೆ ಹೊರಡಬೇಕಾಗಿತ್ತು. ಸೊ ಇನ್ನು ಪ್ಯಾಕಿಂಗ್ ಬೇರೆ ಶುರು. ಇನ್ನು ಈ ವ್ಲಾಗಲ್ಲಿ ನಾನು ಹೆಂಗೆಲ್ಲ ಪ್ಯಾಕ್ ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಏನೇನೆಲ್ಲ ನಾನು ಊರಿಗೆ ಹೋಗ್ಬೇಕಾದ್ರೆ ತೊಗೊಂಡೋಗೋದು ಅಂತ ಹೇಳ್ಬಿಟ್ಟು. ಈಗ ಊರಿಗೆ ಹೋಗೋ ರೀಸನ್ ಏನು ಅಂತ ಹೇಳಿದ್ರೆ, ಒಂದು ಅಮ್ಮ ಮನೆ ಕಟ್ತಾ ಇರ್ತಾನಲ್ವ, ಸೊ ಅಲ್ಲಿ ಬಾಗಿಲು ಪೂಜೆ ಇಟ್ಕೊಂಡಿದ್ದಾರೆ ಸೋಮವಾರ. ಸೊ ಹಾಗಾಗಿ ಅಲ್ಲಿಗೆ ಹೊರಟಿರೋದು. ಅದಾದಮೇಲೆ ಉಪನಯನ ಇದೆ ನಮ್ಮ ತಮ್ಮಂದೇನೆ. ಉಪನಯನ ಅಂದರೆ ನಮ್ಮ ಕಡೆ ಜನಿವಾರ ಹಾಕ್ಸ್ತಾರೆ. ಸೊ ಗಂಡು ಮಕ್ಕಳಿಗೆ ಅದು ಇದೆ, ನಮ್ಮ ತಮ್ಮಂಗೆ ಹಾಕ್ಸ್ಬೇಕಾಗಿತ್ತು. ಸೊ ಬ್ಯಾಕ್ ಟು ಬ್ಯಾಕ್ 2 ಫಂಕ್ಷನ್ ಇದೆ. ಹಾಗಾಗಿ ಅದನ್ನು ಮುಗಿಸ್ಕೊಂಡ್ಬಿಟ್ಟು ಬಂದ್ರಾಯ್ತು ಅಂತ ಹೇಳ್ಬಿಟ್ಟು ಹೊರಡ್ತಾ ಇರೋದು. ನನ್ನ ಹಸ್ಬೆಂಡ್ ಬೇರೆ ಹಾಸನ ಹೋಗ್ತಾರಂತೆ. ನನ್ನ ಹಸ್ಬೆಂಡ್ ಬರ್ಡೇ ಬೇರೆ ಇದೆ. ಸೊ ಈ ಸಲ ಮಿಸ್ ಆಗತ್ತೆ ಅಂತ ಅನಿಸುತ್ತೆ. ನೀನೇನು ಮಿಸ್ಸೇನೆ ಹೇಳಿದ್ರು, ನಾನು ದಾವಣಗೆರೆಗೆ ಬರ್ತೀನಿ ಹೋಗಮ್ಮ, ನೀನೇಂತಲೇ ಕೆಡಿಸ್ಕೋಬೇಡ, ನಾನು ಈಗಿರಲ್ಲ, ಸುಮ್ಮನೆ 2 ದಿವಸ 3 ದಿವಸ ನೀನೊಬ್ಬಳೇ ಏನಿರ್ತೀಯ ಮಕ್ಕಳು ಕರ್ಕೊಂಡು ಅಂತ ಹೇಳಿದ್ರು. ಸರಿ, ನಾನು ಬರ್ಡೇ ಮುಗಿಸ್ಕೊಂಡೇ ಹೋಗೋಣ ಅಂತ ಅಂದ್ಕೊಂಡೆ. ಈಗ ಅವರು ಇರಲ್ಲ ಅಂತ ಹೇಳಿದ್ರೆ ನನಗೂ ಬೋರ್ ಆಗುತ್ತೆ ಮನೇಲಿ. ಸೊ ಮನೇಲಿದ್ದು ಏನು ಮಾಡೋದು, ಅವ್ರು ಹೇಳಿದ್ರು ಇನ್ನೂ 1 ವೀಕ್ ಆಗಲ್ಲ ನಾನು ಬರೋದಕ್ಕೆ ಅಂತ. ಸೊ ಇನ್ನೇನು ಮಾಡೋಕ್ಕಾಗತ್ತಲ್ವ, ಹೊರಟ್ಬಿಟ್ರಾಯ್ತು. ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಿದ್ದಾರೆ ಅಂದಮೇಲೆ ಹೊರಟ್ರಾಯ್ತು ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಮೊದಲು ನನ್ನ ಬಟ್ಟೆನೆಲ್ಲ ಪ್ಯಾಕ್ ಮಾಡಿಕೊಂಡೆ. ಅದಾದಮೇಲೆ ಚಿಕ್ಕವನ ಬಟ್ಟೆ ಈ ಥರ ಒಂದು ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊತೀನಿ. ಯಾಕೆಂದರೆ ಚಿಕ್ಕ ಮಕ್ಕಳು ಬಟ್ಟೆ ಹಾಗೆ ಇಟ್ಬಿಟ್ವಿ ಅಂತ ಹೇಳಿದರೆ ಎಲ್ಲಿ ಬೇಕಂದ್ರೆ ಅಲ್ಲಿ ತೊಗೊಂಡ್ಬಿಡುತ್ತೆ ಬ್ಯಾಗಲ್ಲಿ. ಇದು ನಾನು ಡೋರಾಮನ್ ಬ್ಯಾಗ್ ಅಂತಲೇ ಹೇಳ್ಬೋದು. ಇದರಲ್ಲಿ ಎಷ್ಟು ಬಟ್ಟೆ ಹಿಡಿಸಿ ಎಷ್ಟು ಚೆನ್ನಾಗಿ ಹಿಡಿಯುತ್ತೆ ಗೊತ್ತಾ. ದೊಡ್ಡ ಟ್ರಾವೆಲ್ ಬ್ಯಾಗಲ್ಲದೆ ಹಿಡಿಯೋಲ್ಲ, ಅಷ್ಟು ಬಟ್ಟೆ ಹಿಡಿಯುತ್ತೆ ನನಗೆ ಈ ಬ್ಯಾಗಲ್ಲಿ. ಸಖತ್ ಕಂಫರ್ಟಬಲ್ ಆಗಿ ಇದೊಂದು ಬ್ಯಾಗಲ್ಲಿ ಎಲ್ಲ ಇಟ್ಕೊಂಡು ಹೊರಟ್ಬಿಡ್ಬೋದು. ಇನ್ನೊಂದು ಕಡೆ ನನ್ನ ಸ್ಲಿಂಗ್ ಬ್ಯಾಗಲ್ಲಿ ಮುಂಚೆನೇ ಸ್ಟೋರ್ ಮಾಡಿ ಇಟ್ಬಿಟ್ಟಿದೆ, ಅದು ಇದು ಅದನ್ನೆಲ್ಲ ಫಸ್ಟ್ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇದು ನನಗೆ ತುಂಬಾ ಯೂಸ್ಫುಲ್ ಆಯ್ತಪ್ಪ. ಸವಾನದಲ್ಲಿ ತೊಗೊಂಡಿದ್ದು, ಬೇಕು ಅಂದರೆ ಟ್ಯಾಗ್ ಮಾಡಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಅದಾದಮೇಲೆ ನನ್ನ ಪವರ್ ಬ್ಯಾಂಕ್ ಇದಂತೂ ಮಸ್ಟಾಗಿ ಬೇಕೇ
ಬೇಕು ಪವರ್ ಬ್ಯಾಂಕು, ನನ್ನ ಚಾರ್ಜರು. ಇದು ಇಲ್ಲದೆ ನಾನು ಎಲ್ಲೂ ಮುಂದಕ್ಕೆ ಹೋಗಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ನನ್ನ ಸೇಫರ್ ಸೈಡ್ ಇದು. ಪವರ್ ಬ್ಯಾಂಕ್ ಅಂತೂ ಬೇಕು. ಇನ್ನು ಬ್ಯಾಗ್ನ ಟ್ಯಾಗ್ ಮಾಡಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಸಕ್ಕತ್ತಾಗಿದೆ ಕ್ವಾಲಿಟಿ ಎಲ್ಲನೂ. ಒಂದು ನನ್ನ ವಾಚ್ ಚಾರ್ಜರು, ಅದಾದಮೇಲೆ ನನ್ನ ಏನಂತಾರೆ ಇಯರ್ಫೋನ್. ಸೊ ಇದಿಷ್ಟನ್ನು ಇಟ್ಕೊಂಡಿದ್ದೀನಿ. ಖುಷಿ ಅಣ್ಣಂದು ನಂದು ವಾಚು ಅದರಲ್ಲೇ ಎಲ್ಲ ಇಟ್ಬಿಟ್ಟಿದ್ದೀನಿ. ಮೊನ್ನೆ ಅಲ್ಲಿ ಇಲ್ಲಿ ವಾಚ್ ಹೊರಗಡೆ ಹೋಗ್ಬಂದಾಗ ಅದನ್ನೆಲ್ಲ ಬೇರೆ ಕಡೆ ಇಟ್ಕೊಳ್ಬೇಕು. ಅದಾದಮೇಲೆ ಇನ್ ಕೇಸ್ ಎಮರ್ಜೆನ್ಸಿ ಟೈಮಲ್ಲಿ ನನಗೇನಾದರೂ ಅಮೌಂಟ್ ಬೇಕಾಗಲ್ಲ. ನಾನು ಆಲ್ರೆಡಿ ಬಸ್ನು ಕೂಡ ಬುಕ್ ಮಾಡಿರ್ತೀನಿ. ನನ್ನ ಹಸ್ಬೆಂಡ್ ಬಂದು ಡ್ರಾಪ್ ಕೂಡ ಮಾಡೋಗ್ತಾರೆ. ನಮ್ಗೆ ಏನು ಬೇಕೋ ಅವರೆಲ್ಲ ಕೊಡಿಸ್ತಾರೆ. ಸೊ ಅಲ್ಲಿ ನನ್ನ ತಮ್ಮ ಇಳಿಸ್ಕೋತಾನೆ, ಪಿಕಪ್ ಮಾಡ್ತಾನೆ. ಸೊ ಹಂಗಾಗಿ ನನಗೇನು ಅಮೌಂಟ್ ಏನೂ ಯೂಸ್ ಆಗೋಲ್ಲ. ಇನ್ ಕೇಸ್ ಬೇಕಾದರೆ ಇಟ್ಕೊಂಡಿರ್ತೀನಿ. ಅದಾದಮೇಲೆ ನನ್ನ ಸ್ಕಿನ್ ಕೇರು, ನಂದು ಡಾಟ್ ಆ್ಯಂಡ್ ಕೀದು ಇವಾಗ ಯೂಸ್ ಮಾಡ್ತಾಯಿದ್ದೀನಿ ಸನ್ಸ್ಕ್ರೀನು. ಅದಾದಮೇಲೆ ಗ್ಲೋ ಮಿಸ್ಟು, ಒಂದು ಕೋಂಬು, ಒಂದು ಯಾವುದೋ ಒಂದು ಫೌಂಡೇಶನ್ನು ಯೂಸ್ ಮಾಡಲ್ಲ. ಇನ್ ಕೇಸ್ ಎಮರ್ಜೆನ್ಸಿ ನಾನು ಲಿಪ್ ಬಾಮು, ಲಿಪ್ ಆಯಿಲು, ಅದಾದಮೇಲೆ ಒಂದು ಲಿಪ್ ಲೈನರು, ಒಂದು ಚಿಕ್ಕದೊಂದು ಲಿಪ್ಸ್ಟಿಕ್ಕು, ಅದಾದಮೇಲೆ ಮಸ್ಕಾರ, ಹಣೆ ಬೊಟ್ಟು, ಇದು ಯಾವುದನ್ನು ಯೂಸ್ ಮಾಡ್ತೀನೋ. ಲಿಪ್ ಬಾಮು, ಹಣೆ ಬೊಟ್ಟು ಒಂದು ಯೂಸ್ ಮಾಡ್ತೀನಿ ಅಷ್ಟೇನೇ. ಇದು ಯಾವುದು ಯೂಸ್ ಮಾಡಲ್ಲ, ಬಟ್ ಎಮರ್ಜೆನ್ಸಿ. ಅದಾದಮೇಲೆ ನಂದು ಪಾಪಣ್ಣಂದು, ನಮ್ಮ ಖುಷಿ ಅಣ್ಣಂದು ವಾಚು, ಆಮೇಲೆ ಪಾಪದು ಕ್ರೀಮು ಮತ್ತು ಪೌಡರು, ಇಷ್ಟೇನೇ. ಇಷ್ಟು ಇಟ್ಕೊಂಡ್ರೆ ಮುಗೀತು. ಇದು ಒಂದು ಪೌಚ್ ಆಯ್ತಲ್ವ. ಸೊ ಇಷ್ಟು ಇಟ್ಕೊಂಡ್ರೆ ಮುಗೀತು. ಇದು ಒಂದು ಬ್ಯಾಗ್ ಆಯಿತು. ಒಂದು ಸಪ್ರೇಟ್ ಬ್ಯಾಗ್ ಅಂತ ಆದರೆ ನಮಗೂ ಕೂಡ ಮೆಸ್ಸಿ ಅಂತ ಫೀಲ್ ಆಗೋಲ್ಲ, ಎಲ್ಲೆಲ್ಲಿ ಬೇಕಂದರೆ ಹೋಗೋಲ್ಲ. ಸೊ ಈ ಥರ ಇಟ್ಕೊಂಡ್ರೆ ಮುಗೀತು. ನಾನು ಏನಕ್ಕೆ ದೊಡ್ಡ ಟ್ರಾಲಿಯಲ್ಲೆಲ್ಲ ಕ್ಯಾರಿ ಮಾಡಲ್ಲ ಅಂದರೆ ಮಗುನ ಇಟ್ಕೊಂಡೋದೆಲ್ಲ ನಂಗೆ ಸ್ವಲ್ಪ ಭಾರ ಅಂತ ಅನಿಸುತ್ತೆ. ಸೊ ಹಂಗಾಗಿ ಇದು ಒಂದು ಬ್ಯಾಗ್ ಮಾತ್ರನೇ ಕ್ಯಾರಿ ಮಾಡ್ತೀನಿ. ಅದಾದಮೇಲೆ ನನ್ನ ಡೈರಿ ಮಸ್ಟಾಗಿದ್ದು ಒಂದು ನನ್ನ ಜೊತೆ ಇದ್ದೇ ಇರುತ್ತೆ. ನನಗೇನಾದರೂ ಡೌಟ್ಸ್ ಇರುತ್ತೆ, ಏನಾದರೂ ಕ್ವೆಶ್ಚನ್ಸ್ ಬರ್ತಾನೆ ಇರುತ್ತೆ. ಸೊ ಇದೊಂದು ದೊಡ್ಡ ಸೊಲ್ಯೂಷನ್ ನನಗೆ ಏನಾದರೂ ಕ್ವೆಶ್ಚನ್ಸ್ ಬಂತು, ನನಗೇನಾದರೂ ಇಂಪಾರ್ಟೆಂಟ್ ಥಿಂಗ್ಸ್ ಇತ್ತು ಅಂತ ಹೇಳಿದ್ರೆ ನಾನು ಇದ್ರಲ್ಲಿ ನೋಟ್ ಮಾಡಿ ಇಟ್ಕೊತೀನಿ. ನನಗೆ ಆಲ್ಮೋಸ್ಟ್ ಇವಾಗ 1 ಇಯರಿಂದ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ಅದರಲ್ಲೆಲ್ಲ ಬರೆದ್ಬಿಟ್ಟು ಇಟ್ಕೋತೀನಿ ಇಂಪಾರ್ಟೆಂಟ್ ಥಿಂಗ್ಸು. ಸೊ ಡಯಟ್ ಚಾರ್ಟ್ ಅದರಲ್ಲೇ ಅಡಗೋಗ್ಬಿಟ್ಟಿದೆ. ಸೊ ಇದು ಒಂದು ಸ್ಲಿಂಗ್ ಬ್ಯಾಗ್, ಇನ್ನೊಂದು ದೊಡ್ಡ ಬ್ಯಾಗ್. ಅದಾದಮೇಲೆ ನಮ್ಮ ಖುಷಿ ಇದಕ್ಕೆ ನನಗೆ ತುಂಬಿಕೊಡಮ್ಮ ಬ್ಯಾಗು ಅಂತ ಹೇಳ್ತಾ ಇದ್ದೆ. ಬೇರೆ ಬ್ಯಾಗ್ ಇದೆ ಒಂದು ತೊಗೊಳೋದು ಅಂತ ಹೇಳಿದ್ರೆ, ಇಲ್ಲ ನನಗೆ ಇದು ಮಿಕ್ಕಿ ಮೌಸ್ ಬ್ಯಾಗೇ ಬೇಕು ಅಂತ ಹೇಳ್ದೆ. ಚೆನ್ನಾಗಿಲ್ಲ ಕಣೋ ಮಗನೆ ಅಂದರೆ ಇದೇ ಬೇಕು ಅಂತ ಹೇಳ್ಬಿಟ್ಟು ಅದರಲ್ಲೇ ಒಂದಿಷ್ಟು ಬಟ್ಟೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾನೆ. ನನ್ನ ಬಟ್ಟೆ ಇದ್ರಲ್ಲಿ ಹಾಕ್ಕೊಡಮ್ಮ ನೀನು ಅಂತ ಹೇಳ್ಬಿಟ್ಟು ಅದರಲ್ಲೇ ಹಾಕ್ಸ್ಕೊಂಡಿದ್ದಾನೆ. ಸರಿ ಇನ್ನೇನು ಮಾಡೋಕ್ಕಾಗತ್ತೆ, ಹಠ ಮಾಡ್ತಾನೆ ಅಂದಮೇಲೆ ಅದಕ್ಕೆ ಹಾಕ್ಕೊಟ್ಟೆ. ಇನ್ನು ಸಂಜೆಗೆ ಸಿಂಪಲಾಗಿ ಹೊರಡಬೇಕಾಗಿತ್ತಲ್ಲ, ಅದಕ್ಕೂ ಮುಂಚೆ ನನಗೆ ಮತ್ತು ಖುಷಿಗಿಬ್ಬರಿಗೇ ನನ್ನ ಹಸ್ಬೆಂಡ್ ಹಾಸನ ಹೋಗಿದ್ರು. ಟೈಮ್ ಆಗತ್ತಮ್ಮ ನಾನು ಬರೋದು, ಬಂದುಬಿಟ್ಟು ಮತ್ತೆ ಬೆಳಗ್ಗೆ ಹಾಸನ ಹೋಗ್ಬೇಕಿತ್ತಂತೆ ಅವರು. ಹಾಗಾಗಿ ಇನ್ನೇನು ನಮ್ಮನ್ನು ಡ್ರಾಪ್ ಹಾಕ್ಬಿಟ್ಟು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನನಗೆ ನೀವು ಉಪ್ಪಿಟ್ಟು ಮಾಡ್ಕೊಳ್ಳಿ, ನಂದು ಆಲ್ರೆಡಿ ಊಟ ಆಯಿತು ಅಂತ ಹೇಳಿದ್ರು. ನನಗೆ ಮತ್ತು ಖುಷಿ ಮಂಗೆ ಉಪ್ಪಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ನನಗೇನು ಹಸಿವಾಗಿರಲಿಲ್ಲ, ಏಕೆಂದರೆ ಸಂಜೆ ಊಟ ಮಾಡಿದೆ ನಾನು. 3 ಗಂಟೆ 4 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಸ್ವೀಟೆಲ್ಲ ಮಾಡಿ ಅದಾದಮೇಲೆ ಸ್ವಲ್ಪ ಊಟ ಮಾಡಿದೆ. ಹಾಗಾಗಿ ಹಸಿವೇನೂ ಆಗಿರಲಿಲ್ಲ ನನಗೆ. ಸೊ ಹಾಗಾಗಿ ನಾನು ಸ್ವಲ್ಪನೇ ಊಟ ಮಾಡಿಕೊಂಡು ಹೊಟ್ಟಿದ್ದಾಯಿತು. ನೋಡಿ ನಮ್ಮ ಖುಷಿಮ ಎಷ್ಟು ಹಸಿವಾಗ್ಬಿಟ್ಟಿದೆ ಅಂತ ಹೇಳಿದರೆ, ಅವ್ನಿಗೇನೋ ಒಂಥರ ಊಟಕ್ಕೆ ಆಗಿಲ್ಲ ಅನ್ನುವಾಗ ಅವನಿಗೆ ಜಾಸ್ತಿ ಹಸಿವಾಗ್ಬಿಡುತ್ತೆ. ಸೇಮ್ ನಮ್ಮ ತಮ್ಮನ ಥರ. ನಮ್ಮ ತಮ್ಮ ಆದ್ರೂ ಅಷ್ಟೇನೆ, ಅವನಿಗೆ ಊಟಕ್ಕಾಗಿದೆ ಅಂದಾಗ ಇರುವಕ್ಕ ಆಮೇಲೆ ಮಾಡೋಣ ಇರುವಕ್ಕ ಅಂತ ಹೇಳ್ತಾರೆ. ನಮ್ಮ ಅಮ್ಮಂಗಾದ್ರೂ ಅಷ್ಟೇ ಊಟಕ್ಕೆ ರೆಡಿ ಮಾಡಿಟ್ಟಾಗ ಅಮ್ಮ ಮಾಡ್ತೀನಿರಮ್ಮ, ಬಂದು ಮಾಡ್ತೀನಿರಮ್ಮ ಅಂತ ಹೇಳ್ತಾ ಇರ್ತಾನೆ. ಊಟಕ್ಕಾಗಿಲ್ಲ ಅಂದಾಗ ಮಾತ್ರ ಸಿಕ್ಕಾಪಟ್ಟೆ ಹರಬಡಿಸ್ತಾ ಇರ್ತಾನೆ. ಇನ್ನು ಊಟಕ್ಕಾಗಿಲ್ವಾ, ಎಷ್ಟೊತ್ತು ಹಸಿವಾಗಿದೆ ನನಗೆ ಅಂತ ಹೇಳ್ಬಿಟ್ಟು ಅಡುಗೆ ಮನೆಯಲ್ಲೇ ನಿಂತ್ಕೊಂಡು ಬಿಡ್ತಾನೆ. ಇವನು ಅಷ್ಟೇ, ನಮ್ಮ ಖುಷಿನೂ ಊಟಕ್ಕಾದಾಗ ಅದು ನೋಡಲ್ಲ, ಊಟಕ್ಕೆ ಆಗದೆ ಇರುವಾಗ ಸಿಕ್ಕಾಪಟ್ಟೆ ಅರ್ಜೆಂಟ್ ಮಾಡ್ತಾ ಇರ್ತಾನೆ, ಮಾಡಿಕೊಡೋವರೆಗೂ ಬಿಡಲ್ಲ. ಸೊ ಈ ಥರ ಇರುತ್ತೆ. ರೈಸ್ ಬೇರೆ ಖಾಲಿ ಆಗಿಬಿಟ್ಟಿದ್ದು, ಸಾಂಬಾರು ಒಂದೇ ಇದ್ದಿದ್ದು, ಎಲ್ಲ ತರಕಾರಿ ಹಾಕಿ ಸಾಂಬಾರು ಮಾಡಿದ್ದೆ. ಸರಿ ಇನ್ನೇನು ರೈಸಿಗೆ ಇಡೋದು, ಉಪ್ಪಿಟ್ಟು ಮಾಡಿಬಿಡೋಣ ಅಂತೇಳ್ಬಿಟ್ಟು ಉಪ್ಪಿಟ್ಟನ್ನೇ ಮಾಡಿದ್ದಾಯಿತು. ನೋಡಿ ಕ್ಯಾಮ್ರಾ ಆನ್ ಮಾಡಿದ್ರೆ ಹೆಂಗೆ ಓಡಾಕ್ತಾನೆ ಅಂತ, ಸುಮ್ಮನೆ ಡವ್ಗಳು ಮಾಡೋದು ಈ ಥರ ಎಲ್ಲ. ಸೊ ನಾನು ಬಿಡೋದೇ ಇಲ್ಲ ಅವನನ್ನು ಕ್ಯಾಪ್ಚರ್ ಮಾಡೋದು, ಅವನನ್ನು ಸಿಕ್ಕಾಪಟ್ಟೆ ಕಾಡ್ಸೋದು ಅಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ನೋಡ್ತಿದ್ದಾನೆ, ಅಲ್ಲಿಟ್ಟಿದೆಯಲ್ಲಮ್ಮ ಕ್ಯಾಮ್ರಾ ಅಂತ ಹೇಳ್ಬಿಟ್ಟು, ಇಲ್ಲಪ್ಪ ಕ್ಯಾಮ್ರಾ ಇಟ್ಟಿಲ್ಲ, ಆಫ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಊಟ ಮಾಡು ಅಂತ ಹೇಳ್ಬಿಟ್ಟು ಊಟ ಮಾಡಿಸಿದ್ದು. ನಮ್ಮ ಖುಷಿ ಪಿಕ್ಕಲ್ಲೆಲ್ಲ ತಿನ್ನಲ್ಲ. ಪಿಕ್ಕಲ್ ಕೂಡ ತುಂಬಾ ಒಳ್ಳೆಯದು ಗೊತ್ತಾ, ಪ್ರೋಬಯೋಟಿಕ್ ಇರುತ್ತೆ. ಸೊ ಮನೇಲೆ ಹಾಕಿರೋವಂಥ ಪಿಕ್ಕಲ್ನ ಊಟ ಮಾಡಿ ಮಕ್ಳಿಗೂ ಕೂಡ ಕೊಡಿ. ಸ್ವಲ್ಪ ಉಪ್ಪು ಖಾರ ಕಡಿಮೆ ಹಾಕ್ಬೇಕಷ್ಟೇನೆ. ಸೊ ಇಷ್ಟ ಆಯಿತು. ಇವಾಗ ತಿಂಡಿನೆಲ್ಲ ಮುಗಿಸ್ಕೊಂಡು ಊಟನೆಲ್ಲ ಮುಗಿಸ್ಕೊಂಡು ಇವಾಗ ಟೈಮ್ 9:45 ಆಗ್ತಾ ಬಂತು. ಇನ್ನು ಬಸ್ ಇರೋದು 12 ಗಂಟೆಗೆ. ನಮಗೆ 12 ಗಂಟೆಗೆ ಗೊರಗುಂಟೆ ಪಾಳ್ಯ ಇರಬೇಕು. ಅಲ್ಲಿಂದ
ಡೈರೆಕ್ಟ್ ಊರಿಗೆ ಬಸ್ಸು. 12 ಗಂಟೆಗೆ ಅಂತ ಹೇಳಿದ್ರು. ಫೋನ್ ಮಾಡ್ತಾನೆ ಇದ್ರು, ಒಂದು 3-4 ಸಲ ಫೋನ್ ಮಾಡಿ ಕೇಳಿದ್ರು, ಎಲ್ಲಿಗೆ ಮೇಡಮ್ ಪಿಕಪ್, ಎಲ್ಲಿಗೆ ಮೇಡಮ್ ಪಿಕಪ್ ಅಂತ ಹೇಳ್ಬಿಟ್ಟು ಒಂದಿಬ್ಬರು. ಸೊ ಅದಾದಮೇಲೆ ಇಲ್ಲಿ ಗೊರಗುಂಟೆಪಾಳ್ಯ ಅಂತ ಹೇಳಿದೆ. ಮಗು ನೋಡಿ ಇಲ್ಲಿ ಮಲ್ಕೊಂಡಿದ್ದಾನೆ. ನನ್ನ ಹಸ್ಬೆಂಡ್ ಕೂಡ ಬಂದ್ರಲ್ವ, ಇನ್ನೇನು ಹೊರಡಬೇಕಾಗಿತ್ತು. ಟೈಮ್ ಕೂಡ ಆಗ್ತಾ ಬಂತು, 11:30 ಅನ್ನೋ ಅಷ್ಟರೊಳಗೆ ಮನೇನ ಬಿಟ್ಟಿದ್ದು. ಇವತ್ತು ಯಾಕೋ ಸಿಕ್ಕಾಪಟ್ಟೆ ಬ್ಯುಸಿ, ಫುಲ್ಲು ಟ್ರಾಫಿಕ್ ಇತ್ತು ಅಂತಲೇ ಹೇಳ್ಬೋದು ಹೊರಗಡೆ. ಸೊ ನಾನು ಅಂದ್ಕೊಂಡಿದ್ದಿಲ್ಲ ಇಷ್ಟೊಂದು ಬ್ಯುಸಿ ಇರುತ್ತೆ ಅಂತ ಹೇಳ್ಬಿಟ್ಟು. ನಾನು ಆ್ಯಕ್ಚುಲಿ ನಿನ್ನೆನೇ ಊರಿಗೆ ಹೋಗಬೇಕಾಗಿತ್ತು. ಸೀಟ್ ಎಲ್ಲ ಫುಲ್ ಆಗಿಬಿಟ್ಟಿತ್ತು. ಅಪ್ಪರ್ ಸೀಟ್ ಇತ್ತಂತೆ ಸ್ಲೀಪರಲ್ಲಿ. ಮಗುನ ಎತ್ಕೊಂಡು ಅಪ್ಪರ್ ಸೀಟಲ್ಲೆಲ್ಲ ಮಲ್ಕೊಂಡು ಮತ್ತೆ ಇಳಿದ್ಬಿಟ್ಟು ಸುಮ್ಮನೆ ರಗಳೆ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು, ನಾನು ನಾಳೆಗಾದರೂ ಸರಿ ನನಗೆ ಲೋಯರ್ ಸೀಟೇ ಕೊಡಿ, ಅದು ಫ್ರಂಟ್ ಸೀಟ್ ಬೇಕು ಅಂತ ಕೇಳಿಬಿಟ್ಟು ಅವ್ರಿಗೆ ಫ್ರಂಟ್ ಸೀಟ್ನೇ ತೊಗೊಂಡಿದ್ದು. ಯಾಕೆಂದರೆ ನಾನು ಮತ್ತೆ ಹಿಂದೋಗ್ಬಿಟ್ಟೆ ಅಂದರೆ ನನಗೆ ಮತ್ತೆ ಹಿಂದ್ಗಡೆಯಿಂದ ಮುಂದ್ಗಡೆ ಬರೋ ಅಷ್ಟರೊಳಗೆ ಸುಮ್ಮನೆ ಹೆಕ್ಟಿಕ್ ಆಗಿಬಿಡ್ತೀನಿ ನಾನು. ಹಾಗಾಗಿ ನನಗೆ ಫ್ರಂಟ್ ಸೀಟೇ ಬೇಕು ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಡಿದ್ದು. ಇನ್ನು ನನ್ನ ಹಸ್ಬೆಂಡ್ ಕೂಡ ಬೇಗನೆ ನಮ್ಮನ್ನು ಡ್ರಾಪ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದರು. ಅದಾದಮೇಲೆ ಅವ್ರಿಗೆ ಮತ್ತೆ ಫ್ಯಾಕ್ಟ್ರಿಲಿ ಕೆಲಸ ಇತ್ತಂತೆ. ಫ್ಯಾಕ್ಟ್ರಿಲಿ ಹುಡುಗರು ಕೆಲಸ ಮಾಡ್ತಾಯಿದ್ರು. ಸ್ಟಿಲ್ ಒಂದು 12:30 ಆಗ್ತಾ ಬಂದಿದೆ, ಇನ್ನೂ ಕೆಲಸ ಮಾಡ್ತಾನೆ ಇದ್ರಂತೆ. ಸೊ ಬಿಸ್ನೆಸ್ ಮ್ಯಾನ್ ಅಂದರೆ ಈ ಥರನೇ ಇರುತ್ತೆ, ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಅವ್ರ ಮೇಲೆ ಇರೋದ್ರಿಂದ ಸಿಕ್ಕಾಪಟ್ಟೆ ಸ್ಟ್ರೆಸ್ ಕೂಡ ಆಗಿದ್ದಾರೆ ಅವರು. ಎಷ್ಟು ಕಾಣಿಸ್ತಾ ಇದೆ ಅವ್ರ ಮುಖದಲ್ಲಿ. ಆದ್ರೂ ನಮ್ಮನ್ನು ಡ್ರಾಪ್ ಹಾಕಕ್ಕೆ ಬಂದಿದ್ದರು. ಅವರಿಲ್ಲ ಅಂತ ಹೇಳಿದರೆ ನಾವೇನಾದ್ರೂ ಹೋಗಲೇಬೇಕಾಗಿತ್ತು. ಸೊ ಈ ಥರ ಇರ್ತಿತ್ತು. ನಾನು ಒಂದೇ ಬ್ಯಾಗ್ನೇ ಪ್ಯಾಕ್ ಮಾಡ್ಕೊಂಡಿರೋದು. ಅಲ್ಲಿ ಡ್ರಾಪ್ ಮಾಡ್ಕೊಳ್ಳೋದು ನಮ್ಮ ತಮ್ಮ, ಅಂದರೆ ಪಿಕಪ್ ಮಾಡೋದಕ್ಕೆ ನಮ್ಮ ತಮ್ಮ ಬರ್ತಾನೆ. ಸೊ ಇತ್ತೀಚೆಗಂತೂ ಈ ಸ್ಲೀಪರ್ ಬಸ್ಗಳಂತೂ ಸಿಕ್ಕಾಪಟ್ಟೆ ಭಯ ಅಂತ ಅನ್ಸುತ್ತಪ್ಪ. ಲಾಸ್ಟ್ ಟೈಮ್ ಬೆಂಗಳೂರು ಟು ದಾವಣಗೆರೆ ಹೋಗೋ ಗಾಡಿ ಸ್ಪಾಟ್ ಆಗಿಬಿಟ್ಟು ಆಲ್ಮೋಸ್ಟು ಎಷ್ಟೋ ಜನ ಸ್ಪಾಟ್ ಆದ್ರಂತೆ ಅಂತ ಒಂದು ನ್ಯೂಸ್ ಬರ್ತಾಯಿತ್ತು. ಇವತ್ತು ಕೂಡ ನಮ್ದು ಹಾಗೆ ಆಯಿತು ಅಂತಲೇ ಹೇಳ್ಬೋದು. ನಮ್ಮನ್ನು ಎಚ್ಚರನೇ ಇಲ್ಲ, ಯಾವುದೋ ಕ್ಲ್ಯಾಶಸ್ ಅಂದರೆ ಒಂದು ಈ ಗಾಡಿಗೂ ಇನ್ನೊಂದು ಗಾಡಿಗೂ ಬೇರೆ ಯಾವುದೋ ಗಾಡಿಗೂ ಟಚ್ ಆಗಿತ್ತಂತೆ. ಆಲ್ಮೋಸ್ಟ್ ನಾವು 5:15, 5:45 ಅಷ್ಟರೊಳಗೆ ಊರಲ್ಲಿ ಇರಬೇಕಾಗಿತ್ತು. ಆದರೆ ಇವಾಗ ಹೆಂಗಾಗ್ಬಿಡ್ತು ಅಂತ ಹೇಳಿದ್ರೆ, ಆಲ್ಮೋಸ್ಟ್ ನನಗೆ 5 ಗಂಟೆ ಆದ್ರೂ ನಾವಿನ್ನೂ ತುಮಕೂರು ದಾಟಿ ಮುಂದೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇಷ್ಟೊತ್ತಲ್ಲಿ ಏನು ಕೇಳೋದು ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಅದಾದಮೇಲೆ 6:30 ಆಗ್ತಾ ಬಂತು. ಅವಾಗ ಕೇಳಿದೆ, ಇಲ್ಲ ಗಾಡಿ ಬೇರೆ ಹಿಂಗೆ ಟಚ್ ಆಗಿಬಿಟ್ಟಿತ್ತು ಬೇರೆ ಗಾಡಿಗೆ ಅಂತ ಹೇಳಿದ್ರು. ನನಗಂತೂ ಭಯನೇ ಆಗೋಯ್ತು. ಮೊನ್ನೆ ಬೇರೆ ಈ ಥರ ನ್ಯೂಸ್ ಕೇಳಿದ್ದೆ. ಸೊ ಭಯನೇ ಆಗೋಯ್ತು ನನಗೆ. ಸರಿ ಸದ್ಯ ಏನೋ ಅಪಘಾತ ಏನೋ ಆಗಿಲ್ವಲ್ಲ. ಸೊ ಇವರೇ ಪೇ ಮಾಡಿದ್ರಂತ ಅವ್ರಿಗೇನೋ 5,000 ಎಲ್ಲನೂ. ಬಟ್ ಸ್ಲೀಪರಲ್ಲಿ ಹೋಗಬೇಕು ಅಂದರೆ ಸ್ವಲ್ಪ ಹುಷಾರಾಗಿ ಹೋಗಬೇಕಪ್ಪ. ನೀವು ಗೊತ್ತಾಗಲ್ಲ ಹೆಂಗೆ ಬರುತ್ತೆ. ಸ್ಲೀಪರ್ ಅಂತಲೇ ಅಲ್ಲ, ನಾರ್ಮಲ್ ಬಸ್ ಅಂತಲೇ ಅಲ್ಲ. ಸೊ ಏನು ಮಾಡೋಂಗಿಲ್ಲ, ಟೈಮ್ ಅಂತಲೇ ಹೇಳ್ಬೋದು. ಇನ್ನು ಹೋಗ್ತಾ ದಾರಿಲಿ ನನ್ನ ಫೇವ್ರೆಟ್ ಮೂವಿ ಈ ಬಂಧನ ಮೂವಿ. ಸೊ ನನಗಿದು ಎಷ್ಟು ಸಲ ನೋಡಿದ್ರು ಬೇಜಾರೇ ಆಗೋಲ್ಲ, ಅಷ್ಟು ಸಲ ನೋಡ್ತಾ ಇರ್ತೀನಿ. ಆ ಬಾಂಡಿಂಗ್ ವಿಷ್ಣುವರ್ಧನ್ ಸರ್ದು, ಅವ್ರ ಹೀರೋಯಿಂದು, ಅದು ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ಸೊ ಅದು ನನ್ನ ಫೇವ್ರೆಟ್ ಪಾರ್ಟ್ ಅಂತ ಹೇಳ್ಬೋದು. ಎಷ್ಟು ಸಲ ನೋಡಿದ್ರೂ ಬೇಜಾರಾಗಲ್ಲ. ನಿಮ್ಮ ಫೇವ್ರೆಟ್ ಮೂವಿ ಯಾವುದು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹೋಗ್ತಾ ದಾರಿಲಿ ಸ್ವಲ್ಪ ಹೊತ್ತು ಒಂದು ಅರ್ಧ ಮುಕ್ಕಾಲು ಗಂಟೆ ಮೂವಿ ನೋಡಿಬಿಟ್ಟು ಅದಾದಮೇಲೆ ಮಲ್ಕೊಂಡಿದ್ದು. ಅದಾದಮೇಲೆ ಈ ಥರ ನಡೀತು ಅಂತ ಗೊತ್ತಾಯಿತು. ಬೆಳಗ್ಗೆ ಅನ್ನೋ ಅಷ್ಟರೊಳಗೆ ಊರಿಗೆ ತಲುಪ್ತಾ ಬಂದಿದ್ವಿ. ಇನ್ನೇನು ಹತ್ತಿರ ಬೇರೆ ಆಯಿತು. ಮಕ್ಕಳು ಕೂಡ ಎದ್ದರು. 6:30 ಆಗಿತ್ತು. ಇನ್ನು ನಮ್ಮ ಸಣ್ಣವ್ನಿಗೆ ಬೇರೆ ಎದ್ಬಿಟ್ಟು ಆಲ್ರೆಡಿ ಅವ್ರ ಅಣ್ಣನ ಕೂಡ ಎಬ್ಬಿಸ್ತಾ ಇದ್ದಾನೆ, ಎದ್ದೇಳು ಅಂತ ಹೇಳ್ಬಿಟ್ಟು. ಸ್ಲೀಪರಲ್ಲಿ ಬಂದರೆ ನಮಗೇನೂ ರಿಸ್ಕ್ ಅಂತ ಅನಿಸಲ್ಲ, ಆರಾಮಾಗಿ ಬಂದುಬಿಡ್ತೀವಿ. ಇನ್ನು ಊರಿಗೆ ಕೂಡ ರೀಚ್ ಆಗಿದ್ವಿ. ಇನ್ನು ನನ್ನ ತಮ್ಮ ಬೇಗನೆ ಬಂದಿದ್ದಂತೆ. 6:15 ಬಂದುಬಿಡಪ್ಪ ನೀನು, 5:45, 6 ಗಂಟೆಗೆ ಅಂತ ಹೇಳಿದ್ದೆ. ಪಾಪ ಅವನು ಅಷ್ಟೊತ್ತಿಗೆ ಬಂದು ಕಾಯ್ತಾ ಇದ್ದ. ಅದಾದಮೇಲೆ ಮತ್ತೆ ಅವ್ನಿಗೇನೋ ಕೆಲಸ ಇತ್ತು ಅಂತೇಳ್ಬಿಟ್ಟು ಅಲ್ಲೇ ಮುಂದೆ ಹೋಗಿದ್ದ. ನಾವು ಬಂದು ಇಳ್ಕೊಂಡಿದ್ವಿ. ಅದಾದಮೇಲೆ ನಮ್ಮನ್ನು ಪಿಕಪ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಂದ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಮನೆ ಬಾಗಿಲು ಪೂಜೆದು ಮತ್ತು ಉಪನಯನದು, ಸೊ ಅದ್ರ ಕಂಪ್ಲೀಟ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಬಂದ ತಕ್ಷಣ ದೃಷ್ಟಿ ತೆಗೆದು ಯಾವಾಗಲೂ ಇದನ್ನು ಮಾಡ್ತಾನೆ ಇರ್ತಾರೆ. ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಇಶ್ಕ್ಯೂ ಗೈಸ್.